ಐಪಿಎಲ್ನಲ್ಲಿ ಅಂಪೈರ್ಗಳು ಸುದ್ದಿಯಲ್ಲಿ ಇದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿವೆ. ಇದಕ್ಕೆ ಪೂರಕವಾಗಿರುವಂತಹ ಘಟನೆಗಳು ನಡೆದಿರೋದು ಪುಷ್ಟಿ ನೀಡುವಂತೆ ಮಾಡಿದೆ. ಎಂಐನ ಓಪನಿಂಗ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಕಾಂಟ್ರವರ್ಸಿ ಗೊತ್ತೇ ಇದೆ ಅಲ್ವಾ? ಇಲ್ಲಿ ಸಮಯ ಮುಗಿದ ಮೇಲೆ DRS ತೆಗೆದುಕೊಂಡ ವಿವಾದ, LBW ಇದ್ರೂ ಕೊಡದೇ ಇರೋದು, ಇನ್ನು ಇಶಾನ್ ಕಿಶನ್ ವಿವಾದ, ಅಪೀಲ್ ಮಾಡದೇ ಇದ್ರೂ ಅಂಪೈರ್ ವೈಡ್ ನೀಡೋಕೆ ಹೋಗಿ ಔಟ್ ಕೊಟ್ರು. ಶುಭ್ಮನ್ ಗಿಲ್ ಔಟಾ ನಾಟ್ ಔಟಾ? ಗಿಲ್ ಗರಂ ಆಗಿದ್ದು ಯಾಕೆ? ಇಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಯಾರು ಬೇಕಾದ್ರೂ ಫಿಕ್ಸ್ ಮಾಡಿಕೊಳ್ಳಬಹುದು ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಿವೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರನ್ಔಟ್ ಕೊಟ್ಟಿದ್ದು ಸಹ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಇಲ್ಲಿ ಮೊದಲು ಕೀಪರ್ ಗ್ಲೌಸ್ ವಿಕೆಟ್ಗೆ ತಾಕಿರೋದು ಗೊತ್ತಾಗುತ್ತದೆ. ಆದ್ರೂ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಶುಭ್ಮನ್ ಗಿಲ್ ಔಟ್ ನೀಡಲಾಯಿತು. ಮೈದಾನದ ಒಳಗೆ ಸುಮ್ಮನಿದ್ರು, ಹೊರಗೆ ಹೋದ ನಂತರ ಗಿಲ್ ತಗಾದೆ ತೆಗೆದಿದ್ರು. ಬಳಿಕ ಅದೇ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿದಾಗ ಅಭಿಷೇಕ್ ಶರ್ಮಾ LBWಗೆ ಅಪೀಲ್ ಮಾಡಲಾಯಿತು. ಆದ್ರೆ ಅಲ್ಲಿ ಔಟ್ ನೀಡಲಿಲ್ಲ. ಇದು ಕೂಡ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿತ್ತು. ಒಂದು ಪಂದ್ಯದಲ್ಲಿ ಇದೇ ರೀತಿ ಅಪೀಲ್ ಮಾಡಿದಾಗ ಔಟ್ ನೀಡೋ ಅಂಪೈರ್ಗಳು ಮತ್ತೊಂದು ಪಂದ್ಯದಲ್ಲಿ ಯಾಕೆ ನಿಯಮ ಪಾಲನೆ ಮಾಡೋದಿಲ್ಲ ಅನ್ನೋದು ಚರ್ಚೆಗಳು ಶುರುವಾಗುವಂತೆ ಮಾಡಿದೆ. ಚೆನ್ನೈ ಮತ್ತು RCB ನಡುವಿನ ಪಂದ್ಯ. DRS ಟೈಮ್ ತೋರಿಸಲಿಲ್ಲ ಏಕೆ? ಇಲ್ಲಿ ಚೆನ್ನೈ ಮತ್ತು RCB ನಡುವೆ ರೋಚಕ ಪಂದ್ಯ ನಡೀತಾ ಇತ್ತು. ಇಲ್ಲಿ ಬ್ರೇವಿಸ್ LB ಬಲೆಗೆ ಒಳಗಾದ್ರು. ಈ ವೇಳೆ ರನ್ ಓಡೋದ್ರಲ್ಲಿ ಮಗ್ನರಾಗಿದ್ರು, ಆದ್ರೆ ರಿವ್ಯೂ ತೆಗೆದುಕೊಳ್ಳಲಿಲ್ಲ. ಅಂತಹ ಸಂದರ್ಭದಲ್ಲಿ ಸ್ಕ್ರೀನ್ ಮೇಲೆ ಟೈಮರ್ ಸಹ ಕಾಣಿಸಲೇ ಇಲ್ಲ. ಬಳಿಕ ರಿವ್ಯೂ ತೆಗೆದುಕೊಂಡ್ರೆ ಅಂಪೈರ್ ಅದಕ್ಕೆ ಆಸ್ಪದ ನೀಡಲೇ ಇಲ್ಲ. ಇಲ್ಲಿ ಮೊದಲೇ ರಿವ್ಯೂ ತೆಗೆದುಕೊಂಡಿದ್ರೆ ಬ್ರೇವಿಸ್ ವಿಕೆಟ್ ಉಳಿಯುತ್ತಿತ್ತೇನೋ, ಯಾಕೆಂದ್ರೆ ವಿಕೆಟ್ ನಿಂದ ಆಚೆ ಹೋಗುತ್ತಿರೋ ಚೆಂಡಿಗೆ LBW ಅಂತ ನೀಡಲಾಗಿತ್ತು. ಅಲ್ಲಿ ರೋಹಿತ್ ಶರ್ಮಾಗೆ ಟೈಮಿಂಗ್ ಮುಗಿದ ಬಳಿಕ ರಿವ್ಯೂಗೆ ಅವಕಾಶ ನೀಡಲಾಯಿತು. ಚೆನ್ನೈ ತಂಡ ಅಪೀಲ್ ಮಾಡಿದಾಗ ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಿವೆ. ಇದಕ್ಕೆಲ್ಲ ಫಿಕ್ಸಿಂಗ್ ಕಾರಣ. ಫಿಕ್ಸಿಂಗ್ ಮಾಡಿಕೊಂಡ್ರೆ ಯಾರು ಬೇಕಾದ್ರೂ ಪಂದ್ಯ ಗೆಲ್ಲಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ವಿವಾದಿತ ತೀರ್ಪುಗಳಿಂದ IPLಗೆ ಕೆಟ್ಟ ಹೆಸರು. ನಿಜಕ್ಕೂ ಫಿಕ್ಸ್ ಮಾಡಿಕೊಳ್ಳೋಕೆ ಸಾಧ್ಯವೇ? ಇಲ್ಲಿ ಪದೇ ಪದೇ ಅಂಪೈರ್ಗಳು ಮಾಡುವ ಎಡವಟ್ಟುಗಳೇ IPLನಲ್ಲಿ ಫಿಕ್ಸಿಂಗ್ ನಡೀತಾ ಇದೆ ಅನ್ನೋ ಊಹಾಪೋಹಗಳಿಗೂ ಪುಷ್ಟಿ ನೀಡುವಂತಾಗಿದೆ. ಅದೇನೇ ಇದ್ರೂ IPL ಅಂದ್ರೆ ಸಾವಿರಾರು ಕೋಟಿಯ ಆಟ. ಆದ್ರೆ ಎದುರಾಳಿ ವಿರುದ್ಧ ತಮ್ಮ ತಂಡದವರು ಸೋತಾಗ ಮಾತ್ರ ಅಭಿಮಾನಿಗಳು ಈ ರೀತಿಯ ಪ್ರಶ್ನೆ ಎತ್ತೋದು ಸಹಜವೇ. ಆದ್ರೆ ಎಲ್ಲರೂ ಕ್ರಿಕೆಟ್ ಅನ್ನ ಸಹ ಒಂದು ಆಟವಾಗಿ ನೋಡಿದ್ರೆ ಯಾವ ಗೊಂದಲವೂ ಸಹ ಇರೋದಿಲ್ಲ. ಏನಂತೀರಾ? ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.